ನಮಸ್ಕಾರ, ನಾನು ಬಸವರಾಜು. ನಿಮ್ಮ ಒಂದು ಆಶೀರ್ವಾದ 2028 ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಮೈತ್ರಿ ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಆಶೀರ್ವಾದವನ್ನು ಬಯಸಿ ಏನು ಬಂದಿದ್ದೇನೆ. ಜಾತ್ಯತೀತ ಜನತಾದಳ 2028 ವಿಧಾನಸಭಾ ಚುನಾವಣೆಯಲ್ಲಿ ಸರಿಸುಮಾರು 75 ಸ್ಥಾನಗಳನ್ನು ಗೆಲ್ಲುತ್ತೆ. ಮೈತ್ರಿ ಸರ್ಕಾರ ರಚನೆ ಆಗತ್ತೆ, ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ದಟ್ಟ ನಿರೀಕ್ಷೆಯಲ್ಲಿ, ದೊಡ್ಡ ನಂಬಿಕೆಯಲ್ಲಿ, ದೂರದ ಆಲೋಚನೆಯಲ್ಲಿ ಜೆಡಿಎಸ್ ಜಾತ್ಯತೀತ ಜನತಾದಳದ ಕಾರ್ಯಕರ್ತರು, ಕುಮಾರಸ್ವಾಮಿ ಅವರ ಅಭಿಮಾನಿಗಳು, ದೇವೇಗೌಡರ ಅಭಿಮಾನಿಗಳು ಇದ್ದಾರೆ. ವಿಶೇಷ ಅಂದ್ರೆ ಜಾತ್ಯತೀತ ಜನತಾದಳಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರ ಇತ್ತೀಚಿನ ಪ್ರವಾಸ, ಹೋರಾಟ, ಓಡಾಟ ಒಂದು ಸಣ್ಣ ಚೈತನ್ಯವನ್ನು ತುಂಬಿದೆ. ಇದರ ಮಧ್ಯೆ ಮಹಾಮುತ್ಸದಿ ನಾಡಿನ ಮಹಾಮಾಸ್ ಲೀಡರ್ ಎಚ್ ಡಿ ದೇವೇಗೌಡರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಈ ಸಂದರ್ಭ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂತಹ ಜಾತ್ಯತೀತ ಜನತಾದಳದ ಬಹುದೊಡ್ಡ ಕಾರ್ಯಕ್ರಮದಲ್ಲಿ ಕುಮಾರಸ್ವಾಮಿಯವರೇ ಇಂಥದ್ದೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಡಿಯೋದ ಆರಂಭಕ್ಕೂ ಮುನ್ನ ನೀವು ಅದನ್ನ ನೋಡಿದ್ರಿ. 1999ರಿಂದ ಇಲ್ಲಿಯ ತನಕ ಜಾತ್ಯತೀತ ಜನತಾದಳ 50ರ ಗಡಿ ದಾಟಿದ್ದು ಯಾವಾಗ? ಎಲ್ಲ ನಾಯಕರು ಇದ್ದಾಗ. ಇದೇ ಸಿದ್ದರಾಮಯ್ಯ ಅವರು, ಇದೇ CM ಇಬ್ರಾಹಿಂ ಸೇರಿದಂತೆ ದೊಡ್ಡ ದೊಡ್ಡ ನಾಯಕರು, MP ಪ್ರಕಾಶ್, JH ಪಟೇಲ್. ಆದರೆ ಅವತ್ತು 58 ಸ್ಥಾನ ಗೆದ್ದಿದ್ದಂತಹ ಜಾತ್ಯತೀತ ಜನತಾದಳ ನಂತರದಲ್ಲಿ 2008ರಲ್ಲಿ 28, ಸುಮಾರು 30 ಕ್ಷೇತ್ರಗಳನ್ನು ಕಳ್ಕೊಳ್ಳುತ್ತೆ. 13ರಲ್ಲಿ 40, 2004ರ ಲೆಕ್ಕದಲ್ಲೇ ನೋಡೋದಾದ್ರೆ 18 ಮೈನಸ್ ಆಗುತ್ತೆ, 40 ಮಾತ್ರ ಗೆಲ್ಲುತ್ತೆ. 2018ರಲ್ಲಿ 37 ಸ್ಥಾನಗಳಿಗೆ ತೃಪ್ತಿ ಪಟ್ಕೊಳ್ಬೇಕಾಗತ್ತೆ. 2023ರಲ್ಲಿ 18 ಸ್ಥಾನ ಗೆಲ್ಲತ್ತೆ. 2028ಕ್ಕೆ ಇನ್ನೂ 2 ವರ್ಷ ಇರುವಂತಹ ಸಂದರ್ಭದಲ್ಲೇ 2-3 ವರ್ಷ 75ರ ಲೆಕ್ಕ ಇಟ್ಟುಕೊಂಡಿರುವಂಥದ್ದು ಎಷ್ಟು ಸಾಧ್ಯ? ಸುಮಾರು 10 ಕಾರಣಗಳನ್ನು ಗುರುತಿಸಬಹುದು. ಜಾತ್ಯತೀತ ಜನತಾದಳ 75 ಸ್ಥಾನ ಗೆಲ್ಲಿಕ್ಕಾಗೋದಿಲ್ಲ. ಒಂದು ವೇಳೆ ಮೈತ್ರಿ ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ, ಏಕಾಂಗಿಯಾಗಿ ಹೋದ್ರೆ ಏನಾಗುತ್ತೆ, ಎಲ್ಲವೂ ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ನಂಬರ್ 1, ಗಣಿತದ ಪ್ರಕಾರವೇ ಜಾತ್ಯತೀತ ಜನತಾದಳ ಈ ಕ್ಷಣಕ್ಕೂ ಕೂಡ 75 ಸ್ಥಾನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬಿಜೆಪಿ JDS ಮೈತ್ರಿ ಇರುವಂತಹ ಸಂದರ್ಭದಲ್ಲಿ ಮೈತ್ರಿ ಪಕ್ಷಕ್ಕೆ ದೆಹಲಿಯ ನಾಯಕರು ಕನಿಷ್ಠ 50 ಸ್ಥಾನಗಳನ್ನ ಕೊಡಬಹುದು, 50 ಕ್ಷೇತ್ರಗಳನ್ನ ಕೊಡಬಹುದು. ಸೀಟು ಹಂಚಿಕೆ ಲೆಕ್ಕಾಚಾರ ಬಂದಾಗ ಹೈಯೆಸ್ಟ್ ಅಂದ್ರೆ 55. 80 ಕ್ಷೇತ್ರ ಕೊಡ್ತಾರೆ ಅಥವಾ 84 ಕ್ಷೇತ್ರ ಕೊಡ್ತಾರೆ ಅನ್ನುವಂತಹ ನಿರೀಕ್ಷೆ ಹುಸಿಯಾಗಬಹುದು, ಸುಳ್ಳಾಗಬಹುದು. ಇದರ್ಥ ಗಣಿತದ ಪ್ರಕಾರವೇ ಕೊಡೋದೇ 55 ಕ್ಷೇತ್ರ ಆದ್ರೆ ಬಿಟ್ಟು ಕೊಡುವಂತಹ ಕ್ಷೇತ್ರ 75 ಸ್ಥಾನ ಗೆಲ್ಲೋಕೆ ಹೇಗೆ ಸಾಧ್ಯ? ನಂಬರ್ 1. ನಂಬರ್ 2, ಕೇವಲ ಹಳೆ ಮೈಸೂರು ಭಾಗದ 6-7 ಜಿಲ್ಲೆಗಳಲ್ಲಷ್ಟೇ ತುಂಬಾ ಸಶಕ್ತವಾಗಿರುವಂತಹ ಜಾತ್ಯತೀತ ಜನತಾದಳ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ 75 ಸ್ಥಾನ ಗೆಲ್ಲೋದಕ್ಕೆ ಹೇಗೆ ಸಾಧ್ಯ? ಉತ್ತರ ಕರ್ನಾಟಕದ ಒಂದು 7-8 ಕ್ಷೇತ್ರಗಳನ್ನ ಗೆಲ್ಲುವಂತಹ ಸಾಧ್ಯತೆ ಇದೆ, ಇಲ್ಲ ಅಂತಲ್ಲ. ಆ ಸಂಖ್ಯೆ, ಉತ್ತರ ಕರ್ನಾಟಕದ ಸಂಖ್ಯೆ, JDSನ ಸಂಖ್ಯೆ 20-30ರ ಗಡಿಗೆ ಬಂದು ನಿಂತರೆ ಇವರ ಲೆಕ್ಕ ಸರಿ ಹೋಗಬಹುದು. ಯಾಕಂದ್ರೆ 135 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಾತ್ಯತೀತ ಜನತಾದಳದ ಸಂಘಟನೆ ಮತ್ತು ಅಭ್ಯರ್ಥಿಗಳ ಕೊರತೆ ಕೂಡ ಇದೆ. ಸೊ 75 ಸ್ಥಾನಗಳನ್ನ JDS ಗೆಲ್ಲೋಕ್ಕಾಗಲ್ಲ ಅನ್ನೋದಕ್ಕೆ 2ನೇ ಕಾರಣ. 3ನೇ ಕಾರಣ, ಮುಸಲ್ಮಾನರು. ಜಾತ್ಯತೀತ ಜನತಾದಳ 2004ರಲ್ಲಿ 58 ಸ್ಥಾನ ಗೆದ್ದಿದೆ ಅಂದ್ರೆ ಅದಕ್ಕೆ ಮುಸಲ್ಮಾನ ಸಮುದಾಯದ ನಿರ್ಣಾಯಕ ಮತಗಳು ಅತಿಯಾಗಿ ಬಿದ್ದಿದ್ದವು ಅನ್ನುವಂಥದ್ದು ಮುಖ್ಯ ಆಗತ್ತೆ. ಬಿಜೆಪಿ ಜೊತೆಯಲ್ಲಿ JDS ಮೈತ್ರಿ ಮಾಡಿಕೊಂಡ ಸಂದರ್ಭದಲ್ಲಿ ಆ ನಿರ್ಣಾಯಕ ಮುಸಲ್ಮಾನ ಮತಗಳು, ಅಲ್ಪಸಂಖ್ಯಾತ ಮತಗಳು JDSನಿಂದ ಸಂಪೂರ್ಣವಾಗಿ ದೂರ ಹೋಗಿವೆ. ಸೊ ಅವರಿಗೆ ಯಾರೇ ಇರಬಹುದು, ರಾಜ್ಯದಲ್ಲಿ ಯಾವುದೇ ಪಕ್ಷ ಇರಬಹುದು, ಮುಸಲ್ಮಾನರ ಬೆಂಬಲವಿಲ್ಲದೆ ಮ್ಯಾಜಿಕ್ ನಂಬರ್ 113 ಯಾರೂ ಕೂಡ ಗೆಲ್ಲಿಕ್ಕಾಗೋದಿಲ್ಲ. ಇದಕ್ಕೆ ಸಾಕ್ಷಿ ಬಿಜೆಪಿ ಪಕ್ಷ. ಇನ್ನೂ ಇಂಪಾರ್ಟೆಂಟ್ ಅಂದ್ರೆ 4ನೇ ಪಾಯಿಂಟು, ಒಂದು ಕಾಲಕ್ಕೆ ಒಕ್ಕಲಿಗ ಸಮಾಜದ ಏಕೈಕ ಆಯ್ಕೆ, ಏಕಮೇವಾದ್ವಿತೀಯ ನಾಯಕ ದೇವೇಗೌಡರೇನೆ. ಆದ್ರೆ ಏಕೈಕ ಆಯ್ಕೆ JDS ಆಗಿತ್ತು. ಆದ್ರೆ ಈಗ ಒಂದ್ ಕಡೆ DK ಶಿವಕುಮಾರ್ ನನಗೊಂದು ಪೆನ್ ಕೊಟ್ಟಿದ್ರು, ನನಗೆ ಓಟ್ ಹಾಕಿ, ದೊಡ್ಡ ಪೆನ್ ಕೊಡ್ತಾರೆ, ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಕೇಳಬಹುದು. R ಅಶೋಕ್ DCM ಆಗಿದ್ರು, ಅಶ್ವತ್ಥಾನಂದ್ DCM ಆಗಿದ್ರು,
ನಾಳೆ ಇವರು ಸಿಎಂ ಆಗಬಹುದು. ಬಿಜೆಪಿಲಿ ಸಿ.ಟಿ. ರವಿ ಸೇರಿದಂತೆ ಸಾಕಷ್ಟು ನಾಯಕರು ಆ ಸಮಾಜದ ಮತಗಳನ್ನ ಛಿದ್ರ ಮಾಡಲಿಕ್ಕೆ ಪ್ರಯತ್ನಿಸಬಹುದು. ಮೈತ್ರಿ ಇದ್ರೆ ಓಕೆ, ಸಮಸ್ಯೆ ಇಲ್ಲ. ಮೈತ್ರಿ ಆಗದೆ ಹೋದ್ರೆ 28ಕ್ಕೆ ಖಚಿತವಾಗಿ ಸಿಎಂ ಸ್ಥಾನ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಗಬಹುದು ಅನ್ನುವ ಲಹರಿಯನ್ನ, ನರೇಟಿವ್ ಅನ್ನ ಮುಂದೆ ಬಿಟ್ಟು ಬಿಟ್ರೆ 28ಕ್ಕೂ ಕೂಡ ಜೆಡಿಎಸ್ಗೆ ಒಕ್ಕಲಿಗ ಸಮಾಜದ ಮತಗಳು ಛಿದ್ರವಾಗಬಹುದು ಅನ್ನೋ ನಿರೀಕ್ಷೆಯನ್ನೇ ಯೋಚಿಸಿದ್ರೆ 75 ಸ್ಥಾನ ಹೇಗೆ ಸಾಧ್ಯ ಗೆಲ್ಲೋಕೆ ಜೆಡಿಎಸ್. ಇನ್ನು ಎರಡನೇ ಹಂತದ ನಾಯಕರು ಯಾರಿದ್ದಾರೆ ಜಾತ್ಯತೀತ ಜನತಾದಳದಲ್ಲಿ? ಸಿದ್ದರಾಮಯ್ಯ ಹೋದ್ರು, ಸಿದ್ದರಾಮಯ್ಯ ಅವರಿಗೆ ಆಲ್ಟರ್ನೇಟಿವ್ ಯಾರಿದ್ದಾರೆ? ಸಿಎಂ ಇಬ್ರಾಹಿಂ ಹೋದ್ರು, ಸಿಎಂ ಇಬ್ರಾಹಿಂ ಅವರಷ್ಟು ಪ್ರಬಲವಾಗಿ ಯಾರಿದ್ದಾರೆ ಜಾತ್ಯತೀತ ಜನತಾದಳದಲ್ಲಿ? ಜೆ.ಎಚ್. ಪಟೇಲ್ ಹೋದ್ರು, ಜೆ.ಎಚ್. ಪಟೇಲ್ರಿಗೆ ಆಲ್ಟರ್ನೇಟಿವ್ ಯಾರಿದ್ದಾರೆ ಜೆಡಿಎಸ್ ನಲ್ಲಿ? ಸಾರೆಕೊಪ್ಪ ಬಂಗಾರಪ್ಪ ಅವರು ಕೊನೆ ಹಂತದಲ್ಲಿ ಜೆಡಿಎಸ್ ಬಂದಿದ್ರು. ಅವರು ಹೋದ ಮೇಲೆ ಅಥವಾ ಮಧು ಬಂಗಾರಪ್ಪ ಅವರು ಹೋದ್ಮೇಲೆ ಆ ಸಮಾಜದ ಮತ ಸೆಳೆಯುವಂತಹ ಆಲ್ಟರ್ನೇಟಿವ್ ಲೀಡರ್ಸ್ ಯಾರಿದ್ದಾರೆ? ಕೇವಲ ಒಕ್ಕಲಿಗ ಸಮಾಜದ ನಾಯಕರಷ್ಟೇ ಇದ್ದಾರೆ ಅನ್ನೋದಾದ್ರೆ ಎಷ್ಟು ಸಾಧ್ಯ 75 ಸ್ಥಾನಗಳನ್ನ ಪಡೆಯಲಿಕ್ಕೆ? ಒಂದು ವೇಳೆ ಅಂತದ್ದಾಗಬೇಕು ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಕ್ಲೀನ್ ಸ್ವೀಪ್ ಆಗಬೇಕು. ಬಿಜೆಪಿ ಗೆಲ್ಲಂಗಿಲ್ಲ, ಕಾಂಗ್ರೆಸ್ ಗೆಲ್ಲಂಗಿಲ್ಲ, ಕೇವಲ ಜೆಡಿಎಸ್ ಗೆಲ್ಲುತ್ತೆ ಅನ್ನೋದೇ ಆದ್ರೆ ಇದು ಸಾಧ್ಯವಾಗಬಹುದು. ಅದು ಕೂಡ 75 ಗೆಲ್ಲೋಕ್ಕಾಗಲ್ಲ, 60ರ ಗಡಿಗೆ ಬಂದು ನಿಲ್ಲಬಹುದು. ಇದೆಲ್ಲದರ ಮಧ್ಯೆ ಇತ್ತೀಚೆಗೆ 3 ಸಲ ಪಾಪ ಸೋತಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಅವರನ್ನ ತೆಗಳ್ತಿದ್ದಾರೆ, ಟೀಕೆ ಮಾಡ್ತಿದ್ದಾರೆ. ಇದೇ ಸಿದ್ದರಾಮಯ್ಯ ಅವರನ್ನ ನೀವು ತೆಗಳಬೇಡಿ ಮತ್ತು ಟೀಕೆ ಮಾಡಬೇಡಿ ಅಂತ ಬಿಜೆಪಿಯ ದೊಡ್ಡ ದೊಡ್ಡ ನಾಯಕರು, ದೆಹಲಿಯ ನಾಯಕರು 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನಾಯಕರಿಗೆ ಟಾರಾವು ಹೊರಡಿಸಿದ್ರು. ಅದರ ಲಾಭ ಸಿಕ್ಕಿದೆ, ಇಲ್ಲ ಅಂತಲ್ಲ. ಅರೆ ವಯಸ್ಸಿನಿಂದ, ಅನುಭವದಿಂದ ಸಿದ್ದರಾಮಯ್ಯ ಅವರಿಗಿಂತ ತುಂಬಾ ಸಣ್ಣವರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮಿಂದ ಮುಖ್ಯಮಂತ್ರಿ ಆಗಿ ಹೋದವರು ಅಂತ ಹೇಳುವ, ಅಥವಾ ಅವ್ರಿಗೆ ತಾಕತ್ತಿದ್ರೆ ಇನ್ನೊಂದು ಪಕ್ಷ ಕಟ್ಟಿ 4 ಸೀಟ್ ಗೆಲ್ಲಿ 10 ಸೀಟ್ ಗೆಲ್ಲಿ ಅಂತ ಹೇಳುವಂತಹದ್ದು ಎಷ್ಟು ಸಮಂಜಸ? ದೇವೇಗೌಡರೇನೆ ಹೇಳ್ತಿದ್ದಾರೆ, ಸಿದ್ದರಾಮಯ್ಯ ನನ್ನ ಕೊಲೀಗ್, ನನ್ನ ಸ್ನೇಹಿತ, ಅವ್ರ ಬಗ್ಗೆ ಲಘುವಾಗಿ ಮಾತಾಡೋದಿಲ್ಲ ಅಂತ. ಅಂದ್ರೆ ಅಜ್ಜಾನೇ ಆಗಂದಾಗ ನಿಖಿಲ್ ಕುಮಾರಸ್ವಾಮಿ ಅವರ ಈ ಹೇಳಿಕೆ ಕೂಡ, ಯಾಕಂದ್ರೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಳದಿ ಪೇಟ ಕಟ್ಟಿ ಕುಮಾರಸ್ವಾಮಿ ಅವರು ಕುರುಬ ಸಮಾಜ ಜೊತೆಯಲ್ಲೂ ಕೂಡ ಜೆಡಿಎಸ್ ಇರುತ್ತೆ, ಇದೆ ಅನ್ನೋ ಒಂದು ಮಾತನ್ನ, ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಅದೆಷ್ಟರ ಮಟ್ಟಿಗೆ ಅದು ಕುರುಬ ಸಮಾಜ ನಿಖಿಲ್ ಕುಮಾರಸ್ವಾಮಿ ಅವರ ಮಾತುಗಳನ್ನು ಕೇಳಿಕೊಂಡು, ಪ್ರೊವೋಕಿಂಗ್ ಸ್ಪೀಚ್ ನೋಡಿಕೊಂಡು ಇದೇ ಸಿದ್ದರಾಮಯ್ಯ ಅವರನ್ನ ಪಕ್ಷದಿಂದ ಅಕ್ಷರಶಃ ಹೊರಗೆ ತಳ್ಳಿದ ಜೆಡಿಎಸ್ನ ನಡೆಯನ್ನ, ದೇವೇಗೌಡರ ನಡೆಯನ್ನ ನೆನಪಿಸಿಕೊಂಡು ಚರಿತ್ರೆಯಿಂದ ಎಷ್ಟರ ಮಟ್ಟಿಗೆ ಜೆಡಿಎಸ್ಗೆ ಓಟ್ ಹಾಕಬಹುದು? ಅತ್ಯಂತ ನಿರ್ಣಾಯಕರು ಮುಸಲ್ಮಾನರನ್ನ ಬಿಟ್ಟರೆ ರಾಜ್ಯದಲ್ಲಿ ಕುರುಬ ಸಮಾಜದ ಮತಗಳು. ಆ ಮತಗಳಿಂದ ದೂರವಾಗುವ ಸಣ್ಣ ಪುಟ್ಟ ಕೆಲವು ಕಡೆ, ಚಿಕ್ಕನಾಯಕನಹಳ್ಳಿ ಸೇರಿದಂತೆ ಹಲವು ಕಡೆ ಜೆಡಿಎಸ್ ಅಭ್ಯರ್ಥಿಗಳು ಗೆಲ್ಲಬೇಕು ಅಂದ್ರೆ ಆ ಸಮಾಜದ ಮತಗಳು ಬೇಕು. ಆದ್ರೆ ಅದೇ ಸಮಾಜದ ಅತಿ ದೊಡ್ಡ ನಾಯಕ, ಅಹಿಂದ ನಾಯಕನನ್ನ ಇನ್ನೂ ಒಮ್ಮೆಯೂ ಗೆಲ್ಲದಂತಹ ಒಬ್ಬ ಯುವ ನಾಯಕ ಟೀಕಿಸಿದ್ರೆ, ಸವಾಲ್ ಹಾಕಿದ್ರೆ ಆ ಸಮಾಜ ಹೇಗೆ ನೋಡಬಹುದು? ಸೊ 75 ಸ್ಥಾನ ಹೇಗೆ ಸಾಧ್ಯ? ಇನ್ನು ಮುಖ್ಯ ಅಂದ್ರೆ ಪಕ್ಷದೊಳಗೇನೆ ಇವರಿಗೆ ವೈರುಧ್ಯಗಳಿದಾವೆ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಳ್ತಾರೆ ಕುಮಾರಸ್ವಾಮಿ ಅವರು, ಜಿ.ಟಿ. ದೇವೇಗೌಡರನ್ನ ಏನೇ ಇರಬಹುದು ನೀವು, ಒಬ್ಬ ಲೋಕಲ್ ಮಾಸ್ ಲೀಡರ್ ಜಿ.ಟಿ. ದೇವೇಗೌಡರು, ಕೇವಲ ನನ್ನ ಪಕ್ಷ ಇಲ್ಲಿ ಗೆಲ್ತಿದೆ ಅಂದ್ರೆ ಅದಕ್ಕೆ ವ್ಯಕ್ತಿ ಕಾರಣ ಅಲ್ಲ, ಪಕ್ಷ ಕಾರಣ ಅನ್ನುವಂತಹ ಕುಮಾರಸ್ವಾಮಿ ಅವರು ಅವ್ರ ಮಗ ಹರೀಶ್ ಗೌಡ್ರನ್ನ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಜಿ.ಟಿ. ದೇವೇಗೌಡರ ಮಗನನ್ನ, ನೀವು ನಿಮ್ಮ ತಂದೆ ಮುಖ್ಯ ಅಲ್ಲ ಪಕ್ಷ ಮುಖ್ಯ ಅನ್ನೋ ಮೆಸೇಜ್ ಅನ್ನು ಕೊಡ್ತಾರೆ. ಅಂದ್ರೆ ಜಿ.ಟಿ. ದೇವೇಗೌಡರು ಸುಮ್ಮನೆ ಕೂರ್ತಾರ? ಜೊತೆಲಿ ಸಾರಾ ಮಹೇಶ್ ಅನ್ನುವಂತಹ ಅತಿ ಆತುರದ, ಅತ್ಯವಸರದ, ಒಂದಷ್ಟು ಬೇಗನೆ ಪಕ್ಷಕ್ಕೆ ಡ್ಯಾಮೇಜ್ ಮಾಡಬಹುದಾದಂತಹ ನಡೆ ಮತ್ತು ನುಡಿಗಳನ್ನು ಪ್ರದರ್ಶಿಸುವಂತಹ ನಾಯಕನನ್ನ ಮೈಸೂರಿನ ಸಾಮ್ರಾಟ, ಜೆಡಿಎಸ್ನ ಸಾಮ್ರಾಟ ಅಂತ ಪಟ್ಟಾಭಿಷೇಕ ಮಾಡಿರುವಂತಹ ಸಂದರ್ಭದಲ್ಲಿ ಜಿ.ಟಿ. ದೇವೇಗೌಡರಂತಹ ಅತ್ಯಂತ ಹಿರಿಯ, ನುರಿತ, ಪರಿಣತ ನಾಯಕರು ಏನು ಮಾಡಬಹುದು ಜೆಡಿಎಸ್ಗೆ? ಇದರ ಮಧ್ಯೆ ಕುಟುಂಬ ರಾಜಕಾರಣ ಅಥವಾ ಪ್ರಜ್ವಲ್ ಅವರ ಪ್ರಕರಣಗಳು ಎಲ್ಲವೂ ಕೂಡ ಪಕ್ಷಕ್ಕೆ ಒಂದು ಹಂತಕ್ಕೆ ನೆಗೆಟಿವೇ, ಪಾಸಿಟಿವ್ ಅಲ್ಲ. ಆದರೆ ಜೀವಕ್ಕೆ ಜೀವ ಕೊಡುವಂತಹ ಕಾರ್ಯಕರ್ತರು ಅನ್ನೋದಕ್ಕಿಂತಲೂ ಒಂದು ಸಮಾಜದ ಹೆಮ್ಮೆಯ ಸಂಕೇತವಾಗಿ ದೇವೇಗೌಡರನ್ನು ನೋಡುವಂತಹ ಆ ಕಾರ್ಯಕರ್ತರು, ಒಂದೇ ಸಮಾಜದ ಕಾರ್ಯಕರ್ತರು
ಆ ಪಕ್ಷಕ್ಕೋಸ್ಕರ ಸಾಕಷ್ಟು ಶ್ರಮಿಸ್ತಾರೆ. ಮತ್ತೆ ಹೆಚ್ಚುಗಾರಿಕೆ ಮೇಲುಗಾರಿಕೆ ಜಾಸ್ತಿ ಇದೆ. ಸಿದ್ದರಾಮಯ್ಯ ನಾವು ಸೃಷ್ಟಿಸಿದ್ದು ಒಂದು ಪಕ್ಷವನ್ನ ಒಂದು ಕುಟುಂಬ ಲೀಸಿಗೆ ತಗೊಳ್ಳೋದು ಅಥವಾ ಆ ಕುಟುಂಬದ್ದೇ ಅಂತ ಹೇಳೋದು ಸಾಧ್ಯನೇ ಇಲ್ಲ. ಈ ದೇಶದಲ್ಲಿ ಎಷ್ಟೆಲ್ಲ ಪಕ್ಷಗಳನ್ನ ಯಾರೆಲ್ಲ ಕಟ್ಟಿದ್ದಾರೆ, ಹಲವು ನಾಯಕರು, ಹಲವು ಕೈಗಳು, ಹಲವು ಭುಜಗಳು ಒಟ್ಟಿಗೂಡಿದ್ರಿಂದಲೇನೆ ಒಂದು ಪಕ್ಷ ಒಂದು ಚರಿತ್ರೆಯನ್ನ ಬರೆಯೋಕ್ಕಾಗತ್ತೆ. ಜೋಸೆಫ್ ವಿಜಯ್ ಪಕ್ಷ ಕಟ್ಟಿ ಗೆದ್ರು ಅಂದ್ರೆ ಅವರೊಬ್ಬರೇ ಪಕ್ಷ ಕಟ್ಟಿದ್ರ? ಅಲ್ಲಿ ಆನಂದ್ ಅಂತ ಒಬ್ರು ಪಾಂಡಿಚೇರಿಯ ಮಾಜಿ MLA ಇವತ್ತು ಅತ್ಯುನ್ನತ ಸ್ಥಾನದಲ್ಲಿ ಮಂತ್ರಿ ಆಗಿದ್ದಾರೆ. ಹಾಗಾದ್ರೆ ಅವರನ್ನು ಬೆಳೆಸಿದ್ದೀವ್ರೇನಾ? ವಿಜಯ್ ಅವರು ಬರೋಕ್ ಮುಂಚೆನೆ ಅವರು ಶಾಸಕರಾಗಿದ್ದವರು. ಯಾವತ್ತೇ ಆಗ್ಲಿ ಒಂದು ಪಕ್ಷ ಒಂದು ಕುಟುಂಬದ ಸ್ವತ್ತಾಗಿರೋದಿಲ್ಲ. ಹಲವು ಸಮಾಜಗಳ, ಹಲವು ಜನರ ತ್ಯಾಗ ಮತ್ತು ಹೋರಾಟಗಳ ಫಲವಾಗಿ ಒಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಆ ಪಕ್ಷದ ಗೆಲುವಿಗೆ ಅವರೆಲ್ಲರೂ ಕಾರಣಕರ್ತರಾಗಿದ್ದಾರೆ. ಆದ್ರೆ JDS ಇಂದ ಸಿದ್ದರಾಮಯ್ಯ DCM ಆಗಿದ್ರು, ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು ಒಪ್ಪಬಹುದು. ಅದೇ JDS ಪಕ್ಷದಿಂದಲೇ ದೇವೇಗೌಡರು ಪ್ರಧಾನಿ ಆದ್ರು, ಮುಖ್ಯಮಂತ್ರಿ ಆದ್ರು, ಕುಮಾರಣ್ಣ 2 ಸಲ ಮುಖ್ಯಮಂತ್ರಿ ಆದ್ರು, ಅದು ಒಪ್ಪುವಂಥದ್ದು. ಆದ್ರೆ ದೇವೇಗೌಡರಿಂದಾನೇ ದೇವೇಗೌಡರು ಪ್ರಧಾನಿ ಮುಖ್ಯಮಂತ್ರಿ ಆದ್ರು ಅನ್ನುವಂಥದ್ದು, ದೇವೇಗೌಡರ ಕಾರಣಕ್ಕೆ ಕುಮಾರಸ್ವಾಮಿ 2 ಸಲ ಮುಖ್ಯಮಂತ್ರಿ ಆದ್ರು ಅನ್ನೋದು ರಾಜಕಾರಣದಲ್ಲಿ ಒಪ್ಪುವಂಥದ್ದಲ್ಲ. ಒಂದು ಸಲ BJP ಜೊತೆ, ಒಂದ್ಸಲ ಕಾಂಗ್ರೆಸ್ ಜೊತೆಲಿ ಎರಡೂ ಅನುಭವಗಳನ್ನು ನೋಡಿರುವಂತಹ ಜಾತ್ಯತೀತ ಜನತಾದಳದ ನಾಯಕರು ಮತ್ತು ಕಾರ್ಯಕರ್ತರಿಗೆ ಇದಕ್ಕಿಂತ ದೊಡ್ಡ ಸಮಸ್ಯೆ ಆಗುವಂಥದ್ದು 2028ರ ವಿಧಾನಸಭಾ ಚುನಾವಣೆ. ಕಾಂಗ್ರೆಸ್ ಮಾಡಿಕೊಂಡಿರಬಹುದಾದಂತಹ ದೊಡ್ಡ ಆಡಳಿತ ವಿರೋಧಿ ಅಲೆಯಿಂದಾಗಿ ಅಥವಾ ನಾಯಕರ ನಡುವಿನ ಕಚ್ಚಾಟ, ಬಣಜಗಳ ಇವೆಲ್ಲ ಬೀದಿಗೆ ಬಂದಿರೋ ಸಂದರ್ಭದಲ್ಲಿ ವಿಜಯೇಂದ್ರ ಅವರನ್ನ CM ಮಾಡೋದಕ್ಕೆ ಒಕ್ಕಲಿಗ ಸಮಾಜ ಯಾಕೆ ಮತ ಹಾಕುತ್ತೆ? ಹಳೆ ಮೈಸೂರು ಭಾಗದಲ್ಲಿ ಮಾತ್ರ. ಆದ್ರೆ ಕರಾವಳಿಲಿ BJP ಸ್ಟ್ರಾಂಗ್ ಇದೆ, ಉತ್ತರ ಕರ್ನಾಟಕದಲ್ಲಿ ಸ್ಟ್ರಾಂಗ್ ಇದೆ. ಸುಮಾರು 135-40 ಕ್ಷೇತ್ರಗಳಲ್ಲಿ BJP ಸರಳವಾಗಿ ಗೆಲ್ಲಬಹುದಾದಂತಹ ಅವಕಾಶ ಇದೆ. ಆದ್ರೆ 6-7 ಜಿಲ್ಲೆಯ 50-60ರ ಗಡಿಯಲ್ಲಿ ಬರುವ ವಿಧಾನಸಭಾ ಕ್ಷೇತ್ರಗಳ ಮಟ್ಟಿಗೆ JDS ಅಥವಾ ಒಕ್ಕಲಿಗ ಸಮಾಜ ನಮ್ ಕುಮಾರಣ್ಣ ಮಾತ್ರ ಮುಖ್ಯಮಂತ್ರಿ ಆಗ್ಬೇಕು ಅಂತ ಮತ ಹಾಕಿದ್ರೆ ಲಾಸ್ ಆಗೋದು ಯಾರಿಗೆ? ಇದನ್ನ ಉಲ್ಟಾ ತಗೊಳ್ಳಿ. ಯಾವ ಲಿಂಗಾಯತ ಯುವ ಜೆನ್ಸಿನ್ ಅನ್ಕೊಳ್ಳೋಣ, ಕುಮಾರಸ್ವಾಮಿ ಅವರನ್ನ CM ಮಾಡೋದು ಕೋಟ್ ಹಾಕ್ತಾರೆ. ಆದ್ರೆ ಒಂದು JDS ಗಿದ್ದಂತಹ ದೊಡ್ಡ ಶಕ್ತಿ ಜಾತ್ಯತೀತ ನಿಲುವು. ಅಲ್ಪಸಂಖ್ಯಾತರಿಗೆ ಆಲ್ಟರ್ನೇಟಿವ್ ಇತ್ತು JDS. ಹಿಂದುಳಿದ ಸಮಾಜಗಳಿಗೆ ಕುರುಬರಿಗೆ ಮಾತ್ರ ಕೊಡ್ತಾರಪ್ಪ ಕಾಂಗ್ರೆಸ್ ಅಲ್ಲಿ. ಈಡಿಗ ಸಮಾಜ ದೊಡ್ಡದಿದೆ, ವಿಶ್ವಕರ್ಮ ಸಮಾಜ ದೊಡ್ಡದಿದೆ, ಕುಂಬಾರ ಕಮ್ಮಾರ ಸಮಾಜಗಳು ದೊಡ್ಡದಿದ್ದಾವೆ, ತಿಗಳ ಸಮಾಜ ದೊಡ್ಡದಿದೆ, ಹೀಗೆ ಸಾಕಷ್ಟಿದಾವೆ. ಅವರೆಲ್ಲರಿಗೂ ಕೂಡ ಆಲ್ಟರ್ನೇಟಿವ್ ವೇದಿಕೆ JDS ಆಗಬಹುದಿತ್ತು, ಆಗಬೇಕು. ಹಾಗಾದ್ರೆ ಅಲ್ಲೂ ಕೂಡ ಒಂದಷ್ಟು ಒಳ್ಳೆಯ ನಂಬರ್ ಸಿಗಬಹುದು. ನೀವು ಹೇಗೆ ಲೆಕ್ಕ ಹಾಕಂಬಂದ್ರೂ ಕೂಡ JDS ಸದ್ಯದ ಮಟ್ಟಿಗೆ 75 ಸ್ಥಾನ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ. ಮೈತ್ರಿ ಜೊತೆಲಿ ಹೋದ್ರೆ 30ಕ್ಕಿಂತ ಹೆಚ್ಚು ಸ್ಥಾನ ಗೆಲ್ಲಬಹುದು. ಏಕಾಂಗಿಯಾಗಿ ಹೋದ್ರೆ ಈಗಿರುವ ಸ್ಥಾನಗಳನ್ನ ಉಳಿಸಿಕೊಳ್ಳೋದು ಕಷ್ಟ ಆಗತ್ತೆ. ನೀವೇನಂತೀರಿ? ಕಮೆಂಟ್ ಮಾಡಿ.